Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. Open your Bibles to Psalms chapter 121 verse number 2. ಇಸಬೆಲಿ ಕೀರ್ತನೆ 121ನೇ ಅಧ್ಯಾಯ 2ನೇ ವಚನಕ್ಕೆ ನಿಮ್ಮ ಸತ್ಯವೇದವನ್ನು ತಿರುಗಿಸಿರಿ. Let us read what the Bible says. ಸತ್ಯವೇದ ಏನನ್ನ ಹೇಳ್ತದೆ ಅನ್ನೋದನ್ನ ಓದಿಕೊಳ್ಳೋಣ. My help comes from the Lord who made heavens and earth. ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಯೆಹೋವನಿಂದಲೇ ನನ್ನ ಸಹಾಯವು ಬರುತ್ತದೆ. Hallelujah. If you are looking for any help, ನಿಮ್ಮ ಜೀವಿತದಲ್ಲಿ ಯಾವುದಾದ್ರೂ ಸಹಾಯವನ್ನು ನೀವು ನಿರೀಕ್ಷಿಸುತ್ತಿರುವುದಾದರೆ the Bible says ಸತ್ಯವೇದ ಈ ರೀತಿಯಲ್ಲಿ ಹೇಳ್ತಾ ಇದೆ. your help comes from the Lord. ನಿಮ್ಮ ಸಹಾಯವು ಭೂಮಿ ಆಕಾಶವನ್ನು ಉಂಟು ಮಾಡಿರುವಂತಹ ದೇವರಿಂದಲೇ ಯೆಹೋವನಿಂದಲೇ ಬರುತ್ತದೆ. Hallelujah. Praise the Lord. You know, God created us in a way that we should help others and we will be helped by others. ದೇವರು ನಮ್ಮನ್ನ ಯಾವ ರೀತಿ ಸೃಷ್ಟಿ ಮಾಡಿದ್ದಾರೆ ಅಂತಂದ್ರೆ ನಾವು ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು, ಅದೇ ರೀತಿಯಲ್ಲಿ ನಾವು ಇನ್ನೊಬ್ಬರಿಂದ ಸಹಾಯ ಹೊಂದುವ ರೀತಿಯಲ್ಲಿ ನಮ್ಮನ್ನ ಸೃಷ್ಟಿ ಮಾಡಿದ್ದಾನೆ. Every person is designed to both help and be helped. ಎಲ್ಲಾ ವ್ಯಕ್ತಿಗಳು ಕೂಡ ಯಾವ ರೀತಿ ಸೃಷ್ಟಿಸಲ್ಪಟ್ಟಿದ್ದಾರೆ ಎಂದು ನೋಡುವಾಗ ಅವರ ಸಹಾಯವನ್ನ ಹೊಂದುವವರಾಗಿದ್ದಾರೆ, ಅದೇ ರೀತಿಯಲ್ಲಿ ಸಹಾಯವನ್ನ ಮಾಡುವವರಾಗಿದ್ದಾರೆ. No one can fulfill their destiny in isolation. ಯಾರು ಕೂಡ ಏಕಾಂಗಿಯಾಗಿ ಒಂಟಿಯಾಗಿ ತಮ್ಮ ಕೊನೆಯ ಒಂದು ಗುರಿಯನ್ನ ತಲುಪಲು ಸಾಧ್ಯವಿಲ್ಲ. Alone you cannot achieve anything. ಒಬ್ಬರೇ ನೀವು ಏಕಾಂಗಿಯಾಗಿ ಯಾವ ಕಾರ್ಯವನ್ನು ಕೂಡ ಮಾಡಲು ಸಾಧ್ಯವಿಲ್ಲ. You have kind of thinking, I can do everything, I have the power, I have the no, it's wrong. You need help. ನಿಮ್ಮ ಮನಸ್ಸಿನಲ್ಲಿ ಈ ರೀತಿ ಆಲೋಚನೆ, ನಾನು ಏನು ಬೇಕಾದರೂ ಮಾಡುವುದು, ನಾನು ಒಬ್ಬನೇ ಅದನ್ನ ಮಾಡಬಹುದು ಅನ್ನುವಂತ ಆಲೋಚನೆ ಇರುವುದಾದರೆ ನೀವು ಅದನ್ನ ಮಾಡಲು ಸಾಧ್ಯವಿಲ್ಲ. ಯಾಕಂದ್ರೆ ನಮಗೆ ಸಹಾಯದ ಅಗತ್ಯವಿದೆ. For example, ಉದಾಹರಣೆ ನೋಡುವಾಗ a child needs a mother. ಒಂದು ಮಗುವಿಗೆ ತಾಯಿ ಅಗತ್ಯವಿದೆ. At the same time, the mother at her old age needs children. ಅದೇ ರೀತಿಯಲ್ಲಿ ತಾಯಿಗೆ ತನ್ನ ವೃದ್ಧಾಪ್ಯದ ಸಮಯದಲ್ಲಿ ಒಂದು ಮಗನ ಅಥವಾ ಮಗುವಿನ ಅಗತ್ಯವಿದೆ. See, a student needs a teacher. ಈ ಒಂದು ಒಬ್ಬ ಸ್ಟೂಡೆಂಟ್, ಒಬ್ಬ ವಿದ್ಯಾರ್ಥಿಗೆ ಒಂದು ಅಧ್ಯಾಪಕರ ಅಗತ್ಯವಿದೆ. At the same time, a teacher needs the fees paid by the student to earn their life. ಅದೇ ರೀತಿಯಲ್ಲಿ ಆ ಒಂದು ಶಾಲೆಯಲ್ಲಿ ವಿದ್ಯಾರ್ಥಿ ಕಟ್ಟಿದಂತ ಫೀಸ್ ಮುಖಾಂತರವೇ ಆ ಅಧ್ಯಾಪಕರ ಸಂಬಳವು ನಡೆಯುತ್ತದೆ ಅನ್ನೋದನ್ನ A ನೋಡ್ತೇವೆ. student needs a teacher and a teacher needs a student. ಒಂದು ವಿದ್ಯಾರ್ಥಿಗೆ ಟೀಚರ್ ಅಗತ್ಯವಿದೆ, ಅದೇ ರೀತಿ ಟೀಚರ್ಗೆ ವಿದ್ಯಾರ್ಥಿ ಅಗತ್ಯವಿದೆ. Therefore, likewise, we need the help from God. ಅದೇ ರೀತಿಯಲ್ಲಿ ನಮಗೆ ದೇವರ ಸಹಾಯವರ ಅಗತ್ಯವಿದೆ ಅನ್ನೋದನ್ನ ನಾವು ನಂಬುತ್ತೇವೆ. You know, that's why God has given us the destiny helpers in our life. ನಮ್ಮ ಜೀವಿತದಲ್ಲಿ ನಾವು ನಮ್ಮ ಗುರಿಯನ್ನು ತಲುಪುವುದಕ್ಕೋಸ್ಕರವಾಗಿ ದೇವರು ನಮಗೆ ಸಹಾಯಕರನ್ನು ಕೊಟ್ಟಿದ್ದಾರೆ. So, who are these destiny helpers? ಈ ಒಂದು ಗುರಿಯನ್ನು ಮುಟ್ಟುವಾಗ ನಮಗೆ ಸಹಾಯ ಮಾಡುವ ಸಹಾಯಕರು ಯಾರಾಗಿದ್ದಾರೆ? They are those from God who help us in our life to complete our task or work. ನಮ್ಮ ಕೆಲಸ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ಮುಕ್ತಾಯಗೊಳಿಸುವುದಕ್ಕೋಸ್ಕರ, ಪೂರ್ಣಗೊಳಿಸುವುದಕ್ಕೋಸ್ಕರವಾಗಿ ದೇವರು ನಮಗೆ ಕೆಲವರನ್ನ ಸಹಾಯಕರಾಗಿ ಕೊಟ್ಟಿದ್ದಾನೆ. God created us to be dependent on God, on Him. ದೇವರು ಯಾವ ರೀತಿ ನಮ್ಮನ್ನು ಸೃಷ್ಟಿ ಮಾಡಿದ್ದಾರೆ ಅಂದ್ರೆ ನಾವು ಯಾವಾಗಲೂ ಆತನ ಮೇಲೆ ಅವಲಂಬಿತರಾಗಬೇಕು ಅನ್ನೋದನ್ನ ಸೃಷ್ಟಿ ಮಾಡಿದ್ದಾರೆ. There are so many things that we cannot do with our human strength. ನಮ್ಮ ಒಂದು ಮನುಷ್ಯ ಬಲದಿಂದ ಕೆಲವು ಕಾರ್ಯಗಳನ್ನ ಈ ಲೋಕದಲ್ಲಿ ನಾವು ಮಾಡಲು ಸಾಧ್ಯವಿಲ್ಲ. Church, do you know we are limited in strength? ನಿಮಗೆ ಗೊತ್ತಿದೆಯಾ, ನಾವು ಒಂದು ಬಲದಲ್ಲಿ ಒಂದು ಮಿತಿಯಲ್ಲಿದ್ದೇವೆ. If you read in the Bible, ಸತ್ಯವೇದದಲ್ಲಿ ಓದುವುದಾದರೆ the Bible says when David was filled with the Holy Spirit, ದಾವೀದನು ಯಾವಾಗ ಪರಿಶುದ್ಧಾತ್ಮನಿಂದ ತುಂಬಿಸಲ್ಪಟ್ಟ, the Holy Spirit came upon him. ಪರಿಶುದ್ಧಾತ್ಮವು ಆತನ ಮೇಲೆ ಇಳಿಯುತ್ತೆಂದು ನಾವು ನೋಡ್ತಾ The ಇದ್ದೇವೆ. Holy Spirit came upon Gideon. ಪರಿಶುದ್ಧಾತ್ಮವು ಗಿದ್ಯೋನನ ಮೇಲೆ ಇಳಿಯುತ್ತೆಂದು The ಬರೆಯಲ್ಪಟ್ಟಿದೆ. Holy Spirit came upon Samson. ಪರಿಶುದ್ಧಾತ್ಮವು ಆತನ ಸಂಸೋರನ ಮೇಲೆ ಇಳಿಯುತ್ತೆಂದು ಬರೆಯಲ್ಪಟ್ಟಿದೆ. Why did the Spirit came upon these people? ಯಾಕೆ ಈ ಜನರ ಮೇಲೆ ಪರಿಶುದ್ಧಾತ್ಮವು ಇಳಿಯಿತು ಎಂದು ನೋಡುವಾಗ, Because David, he was limited in his strength. ಯಾಕಂದ್ರೆ ದಾವೀದನು ತನ್ನ ಬಲದಲ್ಲಿ ಆತನು ಮಿತಿಯಲ್ಲಿದ್ದಾನೆ. Gideon, Samson, they were limited in their strength. ಗಿದ್ಯೋನನು ಸಂಸೋರನು ಕೂಡ ತಮ್ಮ ದೇಹದ ಬಲದಲ್ಲಿ ಅವರು ಮಿತಿಯಲ್ಲಿದ್ದಾರೆ. Church, we are limited in strength and knowledge. ಸಭೆಯ ನಾವು ತಿಳುವಳಿಕೆಯಲ್ಲಿ, ಬಲದಲ್ಲಿ ನಾವು ಒಂದು ಮಿತಿಯಲ್ಲಿ ಜೀವಿಸ್ತಾ ಇದ್ದೇವೆ. We are limited in wisdom and ability. ನಾವು ಜ್ಞಾನದಲ್ಲಿ, ಸಾಮರ್ಥ್ಯದಲ್ಲಿ ನಾವು ಮಿತಿಯಲ್ಲಿ ಜೀವಿಸ್ತಾ So ಇದ್ದೇವೆ. if we depend on God, ಒಂದು ವೇಳೆ ನಾವು ದೇವರ ಮೇಲೆ ನಾವು ಅವಲಂಬಿತರಾಗುವುದಾದರೆ, then we declare like Paul, Lord, I can do all things through Christ who strengthens me. ನಾವು ಪೌಲನ ರೀತಿಯಲ್ಲಿ
ನಮ್ಮನ್ನ ನಮ್ಮ ವಿಚಾರವಾಗಿ ನಾವು ಘೋಷಿಸಬಹುದು. ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ಎಲ್ಲಕ್ಕೂ ಶಕ್ತರಾಗಿದ್ದೇನೆ. Church, we need our destiny helpers. ನಮಗೆ ಗುರಿಯನ್ನ ಮುಟ್ಟುವುದಕ್ಕೋಸ್ಕರವಾಗಿ ಮಾಡುವಂತ ಸಹಾಯಕರ ಅಗತ್ಯವಿದೆ. But God is the source of our help. ಆದರೆ ದೇವರು ನಮ್ಮ ಸಹಾಯದ ಮೂಲವಾಗಿದ್ದಾನೆ. He sends us help in different forms. ಆತನು ಬೇರೆ ಬೇರೆ ರೀತಿಯಲ್ಲಿ ನಮಗೆ ಸಹಾಯ ಮಾಡುವವರನ್ನ ಕಳಿಸುವ ಆತನಾಗಿದ್ದಾನೆ. Through men, through angels, through nature, God sends His help. ಮನುಷ್ಯರ ಮುಖಾಂತರವಾಗಿ, ದೇವದೂತರ ಮುಖಾಂತರ, ಸೃಷ್ಟಿಗಳ ಮುಖಾಂತರವಾಗಿ ಆತನು ಸಹಾಯ See, ಮಾಡುವ the ಆತನಾಗಿದ್ದಾನೆ. ministry of this destiny helpers we can find all over the scriptures. ನಾವು ಗುರಿಯನ್ನ ಮುಟ್ಟುವುದಕ್ಕೋಸ್ಕರವಾಗಿ ಸಹಾಯ ಮಾಡುವಂತ ಈ ಸೇವೆಯಲ್ಲಿ ನಾವು ಅನೇಕ ವಾಕ್ಯಗಳನ್ನು ಸತ್ಯವೇದದಲ್ಲಿ And ನೋಡಬಹುದು. we shall study some of them today. ಇವತ್ತಿನ ದಿವಸ ಆ ವಿಚಾರದಲ್ಲಿ ಸ್ವಲ್ಪ ವಿಚಾರವನ್ನ ನಾವು Let ಕಲಿತುಕೊಳ್ಳೋಣ. me give you the biblical examples. ನಿಮಗೆ ನಾನು ಸತ್ಯವೇದದ ಉದಾಹರಣೆಗಳನ್ನ Who ಕೊಡುತ್ತೇನೆ. experienced the destiny helpers? ಯಾರು ಈ ಒಂದು ಗುರಿಯನ್ನ ಮುಟ್ಟುವುದಕ್ಕೋಸ್ಕರವಾಗಿ ಸಹಾಯ ಮಾಡುವಂತ ಸಹಾಯಕರನ್ನ ಅನುಭವ ಮಾಡಿದ್ದಾರೋ ಅದನ್ನ ನಾನು ನಿಮಗೆ ತೋರಿಸುತ್ತೇನೆ. Number one ಮೊದಲನೇದಾಗಿ is Adam. ಆದಾಮನಿಂದ ನಾವು ನೋಡ್ತಾ ಇದ್ದೇವೆ. Adam was the first person to enjoy that help from God. ಆದಾಮನು ದೇವರಿಂದ ಬಂದಂತ ಸಹಾಯವನ್ನ ಅನುಭವ ಅಥವಾ ಅದನ್ನು ಸಂತೋಷಿಸುವುದರಲ್ಲಿ ಮೊದಲನೇ ವ್ಯಕ್ತಿಯಾಗಿದ್ದಾನೆ. You know who was the destiny helper of Adam? ಈ ಆದಾಮನ ಈ ಒಂದು ಗುರಿಯನ್ನು ಮುಟ್ಟುವುದಕ್ಕೋಸ್ಕರವಾಗಿ ಕೊಟ್ಟಂತ ಸಹಾಯಕರು ಯಾರಾಗಿದ್ದಾರೆ? The Bible says it was Eve. ಸತ್ಯವೇದ ನಾವು ನೋಡ್ತಾ ಇದ್ದೇವೆ, ಅವಳ ಎಂದು ಗಮನಿಸುತ್ತೇವೆ. Eve was made to help Adam. ಅವಳನ್ನ ಆದಾಮನಿಗೆ ಒಂದು ಸಹಾಯಕರಾಗಿ ದೇವರು ಕೊಟ್ಟರು. She was designed and created in the way to help Adam. ಆಕೆ ಯಾವ ರೀತಿಯಲ್ಲಿ ಸೃಷ್ಟಿಸಲ್ಪಟ್ಟಳೆಂದು ನೋಡುವಾಗ ಆಕೆ ಆದಾಮನಿಗೆ ಸಹಾಯ ಮಾಡುವ ರೀತಿಯಲ್ಲಿ ದೇವರಿಂದ ಸೃಷ್ಟಿಸಲ್ಪಟ್ಟಳು. Church, the wife, we are the helpers to our husband. ಸಭೆ, ನಾವು ಹೆಂಡತಿಯರು ನೀವಿದ್ದೀರಿ, ನೀವು ಗಂಡಂದರಿಗೆ ಸಹಾಯ ಮಾಡುವವರಾಗಿದ್ದೀರಿ. The wife is the giving of God to the man. ಒಬ್ಬ ಮನುಷ್ಯನಿಗೆ, ಒಬ್ಬ ಗಂಡಿಗೆ ಒಂದು ಹೆಂಡತಿ ಅನ್ನೋದು ದೇವರಿಂದ ಕೊಟ್ಟಂತ ಕೊಡುಗೆಯಾಗಿದೆ. The wife are the destiny helpers. ಯಾಕೆ ಈ ಒಂದು ಗುರಿ ಈ ಒಂದು ಹೆಂಡತಿಯರು ಯಾಕೆ ಒಂದು ಗುರಿಯನ್ನು ಮುಟ್ಟುವುದಕ್ಕೆ ಸಹಾಯ ಮಾಡುವವರಾಗಿದ್ದಾರೆ? The wives are the destiny helpers to the man. ಈ ಒಬ್ಬ ಮನುಷ್ಯನಿಗೆ ಅಥವಾ ಗಂಡಿಗೆ ಗುರಿಯನ್ನ ಮುಟ್ಟುವುದಕ್ಕೋಸ್ಕರ ಸಹಾಯ ಮಾಡುವಂತ ವ್ಯಕ್ತಿಗಳಾಗಿದ್ದಾರೆ. Hallelujah. So we have to keep this in our mind. ನಮ್ಮ ಮನಸ್ಸಲ್ಲಿ ನಾವು ಇದನ್ನು ಇಟ್ಟುಕೊಳ್ಳಬೇಕಾಗಿದೆ. We are designed in a way to help. ನಾವು ಸಹಾಯ ಮಾಡುವುದಕ್ಕೆ, ಅಂದ್ರೆ ಹೆಂಡತಿಯರು ಸಹಾಯ ಮಾಡುವುದಕ್ಕೆ ಹುಟ್ಟಿದವರಾಗಿದ್ದಾರೆ. We are the family builders. ನಾವು ಕುಟುಂಬವನ್ನ ಕಟ್ಟುವವರಾಗಿದ್ದೇವೆ. So number 2. ಎರಡನೇದಾಗಿ The Bible talks about Joseph. ಯೋಸೇಫನ ವಿಚಾರವಾಗಿ ಸತ್ಯವೇದ ಮಾತನಾಡುತ್ತದೆ. You read in Genesis chapter 40. ನೀವು ಆದಿಕಾಂಡ 40ನೇ ಅಧ್ಯಾಯದಲ್ಲಿ ಓದುವುದಾದರೆ This was the time when Joseph was in the prison. ಯೋಸೇಫರು ತನ್ನ ಜೀವಿತದಲ್ಲಿ ಕಾರಾಗೃಹದಲ್ಲಿ ಇದ್ದಂತ ಸಮಯ ಇದಾಗಿದೆ. You know, after Joseph he interpreted the dream to the butler. ಆ ಯೋಸೇಫನು ಆ ಪಾನಗಾರನ ಆ ಒಂದು ಕನಸನ್ನ ಆತನು ಅರ್ಥವನ್ನ ಹೇಳಿದ ನಂತರ Joseph he pleaded for the help of the butler because he should come out of that prison. ಆ ಪಾನಗಾರನ ಒಂದು ಸಹಾಯವನ್ನ ಆ ಕಾರಾಗೃಹದಿಂದ ಹೊರಗಡೆ ಬರುವುದಕ್ಕೋಸ್ಕರವಾಗಿ ಯೋಸೇಫನು ಆತನಲ್ಲಿ ಸಹಾಯವನ್ನ ಬೇಡಿಕೊಂಡನು. The Bible says the butler forgot everything about Joseph for about 2 years. ಆ ಪಾನಗಾರನು ಆತನು 2 ವರ್ಷಗಳ ಕಾಲ ಆತನು ತನಗೆ ಮಾಡಿದ ಯೋಸೇಫನು ಮಾಡಿದ ಸಹಾಯವನ್ನ, ಯೋಸೇಫನು ಕೇಳಿಕೊಂಡಂತ ಸಹಾಯವನ್ನ, ನಿವೇದನೆ ಬೇಡಿಕೊಂಡಿದ್ದನ್ನ ಎಲ್ಲವನ್ನ ಮರೆತು ಬಿಟ್ಟನು. See, if God doesn't help us, if God don't remind people to help us, no one can help us. ದೇವರು ಒಬ್ಬ ಮನುಷ್ಯರನ್ನ ನಮಗೆ ಸಹಾಯ ಮಾಡುವೆಂದು ನೆನಪಿಸದೆ ಹೋದರೆ ಯಾರು ಕೂಡ ನಮಗೆ ಸಹಾಯ ಮಾಡೋದಿಲ್ಲ. So we need to depend on God. ನಾವು ಯಾವಾಗಲೂ ಕೂಡ ದೇವರ ಮೇಲೆ ಅವಲಂಬಿತರಾಗಬೇಕು. It is God who is going to choose the destiny helper in our life. ದೇವರು ಮಾತ್ರವೇ ನಮ್ಮ ಜೀವಿತದಲ್ಲಿ ನಾವು ಗುರಿ ಮುಟ್ಟುವಂತೆ ಮಾಡುವಂತ ಸಹಾಯಕರನ್ನು ನಮಗೆ ಕೊಡುವ ಆತನಾಗಿದ್ದಾರೆ. It's not I and you choose the destiny helpers. ನಮಗೆ ಬೇಕಾಗುವಂತ ನಾವು ಗುರಿ ಮುಟ್ಟುವಂತ ಸಹಾಯಕರನ್ನ ನಾವು ತಾನೇ ಆರಿಸಿಕೊಳ್ಳುವುದಲ್ಲ, ದೇವರು ತಾನೇ ನಮಗೆ ಅದನ್ನು ಆರಿಸಿಕೊಡುತ್ತಾನೆ. People will only remember us when God has helped us. ಯಾವಾಗ ದೇವರು ಮನುಷ್ಯರು ಯಾವಾಗ ನಮ್ಮನ್ನು ನೆನಪಿಸುತ್ತಾರೆ ಎಂದು ನೋಡುವಾಗ, ದೇವರು ಯಾವಾಗ ಸಹಾಯವನ್ನು ಮಾಡಲು ಬಯಸುತ್ತಾರೆ ಆವಾಗ ಮಾತ್ರ
ಮಾತ್ರವೇ ಅವರ ನೆನಪಿಗೆ ತರುತ್ತಾನೆ. Hallelujah. So it is the God who is the source of our help. ನಮ್ಮ ಸಹಾಯದ ಮೂಲ ದೇವರೇ ಆಗಿದ್ದಾನೆ. Number 3. ಮೂರನೇದಾಗಿ Read about David. ದಾವೀದನ ವಿಚಾರವಾಗಿ Now, ಓದುತ್ತೇವೆ. David enjoyed the help at different times in his life. ದಾವೀದನು ತನ್ನ ಜೀವಿತದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಜನರಿಂದ ಸಹಾಯವನ್ನು ಸಂತೋಷಿಸಿದನು. He understood what it means to enjoy the help. That is why he has written many psalms. He says, God is my strength, God is my shepherd. ಆತನು ದೇವರ ಸಹಾಯವನ್ನು ಆನಂದಿಸುವುದರಿಂದ ಆತನು ತನ್ನ ಕೀರ್ತನೆಗಳಲ್ಲಿ ದೇವರು ನನಗೆ ಬಲವಾಗಿದ್ದಾನೆ, ದೇವರು ನನಗೆ ಕುರುಬನಾಗಿದ್ದಾನೆ ಅನ್ನೋದನ್ನು ಆತನು ಕೀರ್ತನೆಯಲ್ಲಿ ಬರೆಯುವುದನ್ನು ನಾವು ನೋಡುತ್ತೇವೆ. If you read First Chronicles chapter 12 verse number 22. ಮೊದಲನೇ ಪೂರ್ವಕಾಲ ವೃತ್ತಾಂತ 12ನೇ ಅಧ್ಯಾಯ 22ನೇ ವಚನವನ್ನು ಓದುವುದಾದರೆ, see what it says. For at that time they came to David day by day to help him until it was a great army like the army of God. ನಾವು ಆ ವಾಕ್ಯವನ್ನು ಓದಿದರೆ, ದಾವೀದನ ಸಹಾಯಕ್ಕೆ ಪ್ರತಿದಿನವೂ ಹೊಸ ಗುಂಪುಗಳು ಬರುತ್ತಿದ್ದವು, ಅವನ ಸೈನ್ಯವು ದೇವ ಸೈನ್ಯದಷ್ಟು ದೊಡ್ಡದಾಯಿತು. Hallelujah. What the Bible says? ಸತ್ಯವೇದ ಏನನ್ನ ಹೇಳ್ತಾ ಇದೆ? Day by day God brought people to help David. ದಿನದಿಂದ ದಿನಕ್ಕೆ ಜನರನ್ನ ದೇವರು ದಾವೀದನಿಗೆ ಸಹಾಯ ಮಾಡುವುದಕ್ಕೆ ಕರೆತರುತ್ತಿದ್ದಾರೆಂದು ನಾವು And ನೋಡ್ತೇವೆ. that became like an army of God. ಅದು ಯಾವ ರೀತಿ ಮಾರ್ಪಟ್ಟಿದೆ ಎಂದು ನೋಡುವಾಗ ಒಂದು ದೇವ ಸೈನ್ಯವಾಗಿ ಮಾರ್ಪಟ್ಟಿತು. Hallelujah. If you read 2 Samuel, ಈ 2ನೇ ಸಮುವೇಲನ ಪುಸ್ತಕವನ್ನು ನೀವು ಓದುವುದಾದರೆ chapter 21, 21ನೇ ಅಧ್ಯಾಯ you read from verses from 15 to 17. 15ರಿಂದ 17 ವಚನಗಳನ್ನು ಓದುವುದಾದರೆ, You will understand how God saved David's life. ದಾವೀದನ ಜೀವಿತವನ್ನು ದೇವರು ಯಾವ ರೀತಿಯಲ್ಲಿ ಕಾಪಾಡಿದನು ಅನ್ನೋದನ್ನು ನಾವು ಅಲ್ಲಿ ಗಮನಿಸುತ್ತೇವೆ. Let's read those 3 verses. ಆ 3 ವಾಕ್ಯಗಳನ್ನು ಈ ಸಮಯದಲ್ಲಿ ಓದಿಕೊಳ್ಳೋಣ. When the Philistines, they were at war again with Israel, David and his servants with him went down and fought against the Philistines, and David grew faint. ಒಂದು ಕಾಲದಲ್ಲಿ ಫಿಲಿಸ್ಟಿಯರಿಗೂ ಇಸ್ರಾಯೇಲರಿಗೂ ತಿರುಗಿ ಯುದ್ಧವಾಯಿತು. ದಾವೀದನು ತನ್ನ ಸೈನಿಕರನ್ನು ಕರೆಕೊಂಡು ಫಿಲಿಸ್ಟಿಯರಿಗೆ ವಿರೋಧವಾಗಿ ಯುದ್ಧಕ್ಕೆ ಹೋದಾಗ ಬಹಳವಾಗಿ ದಣಿದಂತ ಅವನನ್ನು, See, the Bible says David, he grew faint. ನಾವು ಇಲ್ಲಿ ನೋಡ್ತೇವೆ, ದಾವೀದನು ಅಲ್ಲಿ ದಣಿದಿದ್ದನ್ನು ನಾವು ಗಮನಿಸುತ್ತೇವೆ. A man once who fought with the lions and bears, who killed Goliath, now he became faint. ಯಾರು ಆ ಒಂದು ಸಿಂಹಗಳ ವಿರುದ್ಧವಾಗಿಯೂ ಕರಡಿಗಳ ವಿರುದ್ಧವಾಗಿಯೂ ಅದೇ ರೀತಿಯಲ್ಲಿ ಗೋಲ್ಯಾತಿನ ವಿರುದ್ಧವಾಗಿ ಜಯವನ್ನು ಹೊಂದಿದಂತ ವ್ಯಕ್ತಿ ಇಲ್ಲಿ ದಣಿದಿರುವುದನ್ನು ನಾವು ಗಮನಿಸುತ್ತೇವೆ. That means David is a man, is limited in strength. ಅದರ ಅರ್ಥ ಏನು? ದಾವೀದನು ಕೂಡ ಆತನು ಒಬ್ಬ ಮನುಷ್ಯನಾಗಿದ್ದಾನೆ, ಆತನು ಮಿತಿಯಲ್ಲಿದ್ದಾನೆ ಅನ್ನೋದನ್ನು ಗಮನಿಸುತ್ತೇವೆ. Even do you just look back in your life 10 years before, you had good strength in your body. ಇವತ್ತಿನ ದಿವಸ ನಿಮ್ಮ ಒಂದು 10 ವರ್ಷ ಹಿಂದೆ ನೋಡ್ರಿ, ನಿಮ್ಮ ಶರೀರದಲ್ಲಿ ಕೂಡ ಶ್ರೇಷ್ಠವಾದ ಶಕ್ತಿಯನ್ನ ನೀವು ಹೊಂದಿದ್ದೀರಿ. But now you see you have got limited strength. ಆದರೆ ಈಗ ನೋಡುವಾಗ ನಿಮ್ಮ ದೇಹದಲ್ಲಿ ಕಡಿಮೆ ಶಕ್ತಿ, ಮಿತಿಯಾದ ಶಕ್ತಿ ಮಾತ್ರವೇ ಇದೆ. The same thing is happening in David's ಅದೇ life. ರೀತಿಯಲ್ಲಿ ದಾವೀದನ ಜೀವಿತದಲ್ಲಿ ನಡೀತಾ Now ಇದೆ. let's read verse number 16. When David became faint, what happens? 16ನೇ ವಚನವನ್ನು ನೋಡಿಕೊಳ್ಳೋಣ. ದಾವೀದನು ಯಾವಾಗ ದಣಿದು ಹೋದನೋ ಆತನ ಜೀವಿತದಲ್ಲಿ ಏನು ನಡೀತಿದೆ ನೋಡಿಕೊಳ್ಳೋಣ. Ishbai may know who was one of the sons of the giant, the weight of whose bronze spear was 300 shekels, who was bearing a new sword, thought he could kill David. ರೆಫಾಯರಲ್ಲೊಬ್ಬನಾದ ಇಷ್ಬಿಬೆನೋಬ್ ಎಂಬವನು ಕೊಲ್ಲುವುದಕ್ಕಿದ್ದನು. ಅವನ ಬರ್ಜಿಯ ತಾಮ್ರವು 300 ರೂಪಾಯಿ ತೂಕದ್ದು. ಅವನು ಸೊಂಟಕ್ಕೆ ಹೊಸ ಕತ್ತಿಯನ್ನು ಕಟ್ಟಿಕೊಂಡಿದ್ದನು. See, now he thought, oh, David is no more in strength, I can kill him. ದಾವೀದನು ಈಗ ದಣಿದು ಹೋಗಿದ್ದಾನೆ, ಆತನಿಗೆ ಬಲ ಇಲ್ಲ, ನಾನು ಹೇಗೂ ದಾವೀದನನ್ನು ಸಾಯಿಸಬಹುದು ಅನ್ನೋದನ್ನ ಈ ವ್ಯಕ್ತಿ ಅಂದುಕೊಂಡನು. But look at how the God gives him the help to David. ಆದರೆ ದಾವೀದನಿಗೆ ಯಾವ ರೀತಿಯ ಸಹಾಯ ಅಲ್ಲಿ ದೊರೆತದೆ ಗಮನಿಸಿರಿ. Verse number 17. But Abishai the son of Zeruiah came to his aid and struck the Philistine and killed him. Then the men of David swore to him, saying, you shall not go no more with us to battle, lest you quench the lamp of Israel. ಚೆರೂಯಳ ಮಗನಾದ ಅಭಿಷೇಯು ದಾವೀದನ ಸಹಾಯಕ್ಕೆ ಬಂದು ಫಿಲಿಸ್ಟಿಯರನ್ನು ಕೊಂದು ಹಾಕಿದರು. ಆಗ ಜನರು ದಾವೀದನಿಗೆ, ಇಸ್ರಾಯೇಲಿನ ದೀಪವು ಆರಿ ಹೋಗದಂತೆ ನೀನು ಇನ್ನು ಮುಂದೆ ನಮ್ಮ ಜೊತೆಯಲ್ಲಿ ಯುದ್ಧಕ್ಕೆ ಬರಬಾರದು ಎಂದು ಖಂಡಿತವಾಗಿ ಹೇಳಿದರು. Hallelujah. See how God is giving
help to David. ನೋಡ್ರಿ, ಗಮನಿಸಿ, ದೇವರು ಯಾವ ರೀತಿಯಲ್ಲಿ ದೇವರು ತನ್ನ ಸಹಾಯವನ್ನ ದಾವೀದನಿಗೆ ಕೊಡುತ್ತಿದ್ದಾನೆ. How God has kept David like a lamp of Israel. ದೇವರು ಯಾವ ರೀತಿಯಲ್ಲಿ ದಾವೀದನನ್ನ ಇಸ್ರಾಯೇಲರ ದೀಪವಾಗಿ ಯಾವ ರೀತಿ ಇಟ್ಟಿದ್ದಾನೆ ನೋಡ್ರಿ. God says, David, you are like the light to the Israel. ಆ ದೇವರು ತಲ್ಲಿ ದಾವೀದನನ್ನ ಈ ರೀತಿಯಲ್ಲಿ ಜನರ ಮುಖಾಂತರ ಹೇಳಿಸಿದ್ದಾರೆ, ದಾವೀದನೇ, ನೀನು ಇಸ್ರಾಯೇಲರ ದೀಪ ಆಗಿದ್ದೀ. That is why I am going to send you the destiny helpers. ಅದಕ್ಕೋಸ್ಕರವಾಗಿ ನಿನಗೆ ನೀನು ಗುರಿಯನ್ನು ಮುಟ್ಟುವಂತ ಆ ಒಂದು ಸಹಾಯಕರನ್ನು ನಿನಗೆ ಕಳುಹಿಸುತ್ತಿದ್ದೇನೆ. Church, if you can become the light to the world, ಸಭೆ, ಈ ಲೋಕದ ಬೆಳಕು ನೀವು ಆಗುವುದಾದರೆ God is going to send his destiny helpers. ದೇವರು ನಿಮಗೆ ನೀವು ಗುರಿ ಮುಟ್ಟುವಂತ ಸಹಾಯಕರನ್ನ ಕಳುಹಿಸಿಕೊಡುತ್ತಾನೆ. Hallelujah. Before some time, years ago, ಕೆಲವು ವರ್ಷಗಳ ಹಿಂದೆ I used to make all these things, preparing everything, learning keyboard and everything. ಆ ಕೀಬೋರ್ಡ್ ಅನ್ನು ಕಲಿಯೋದಾಗಲು ಈ ಎಲ್ಲ ವಿಚಾರಗಳ ಕೆಲಸಗಳನ್ನ ನಾನು ಮಾಡ್ತಾ ಇದ್ದೆ. But now God has given us so many helpers in the church. ಆದ್ರೆ ಸಭೆಯಲ್ಲಿ ಈಗ ಅನೇಕ ಸಹಾಯಕರನ್ನು ನಮಗೆ ಕೊಟ್ಟಿದ್ದಾರೆ. Nitin used to do so many words. ಅನೇಕ ಕೆಲಸಗಳನ್ನು ನಾನು ಕೂಡ ಮಾಡ್ತಾ ಇದ್ದೆ. But God has given so many young people as our destiny helpers. ಆದ್ರೆ ದೇವರು ಅನೇಕ ಯೌವನಸ್ಥರನ್ನ ನಮಗೆ ನಾವು ಗುರಿ ಮುಟ್ಟುವಂತೆ ದೇವರು ಆ ಸಹಾಯಕರನ್ನು ಕೊಟ್ಟಿದ್ದಾರೆ. So these are the destiny helpers from God that we have received. ಆ ದೇವರಿಂದ ನಾವು ಹೊಂದಿದಂತ ಒಂದು ಗುರಿ ಮುಟ್ಟುವಂತ ಸಹಾಯಕರು ಇವರಾಗಿದ್ದಾರೆ. We are enjoying and experiencing those destiny helpers. ಆ ಒಂದು ಸಹಾಯಕರ ಒಂದು ಸಹಾಯವನ್ನ ನಾವು ಇವತ್ತಿನ ದಿವಸ ಸಂತೋಷಿಸುತ್ತಿದ್ದೇವೆ. Hallelujah. Hallelujah. Church, it is not we choose the destiny helpers. ಸಭೆ, ನಾವು ಆ ಗುರಿ ಮುಟ್ಟುವಂತ ಒಂದು ಸಹಾಯಕರನ್ನ ನಾವು It ಆರಿಸಿಕೊಳ್ಳುವುದಲ್ಲ. is God will choose for you. ದೇವರು ತಾನೇ ನಿಮಗೋಸ್ಕರ ಆ ಒಂದು ಗುರಿ ಮುಟ್ಟುವ ಸಹಾಯಕರನ್ನ ಆರಿಸಿಕೊಡುವಾತನಾಗಿದ್ದಾನೆ. Hallelujah. Church, I strongly believe after today's prayer, ಸಭೆಯೇ, ನಾನು ಇವತ್ತಿನ ದಿವಸ ಈ ಪ್ರಾರ್ಥನೆ ಮುಗಿದ ನಂತರ ನಾನು ಒಂದನ್ನು ಬಲವಾಗಿ ನಾನು ನಂಬುತ್ತೇನೆ. God will send you the destiny helpers. ದೇವರು ನಿಮಗೆ ಸಹಾಯ ಮಾಡುವುದಕ್ಕೆ ಆ ಗುರಿ ಮುಟ್ಟುವ ಸಹಾಯಕರನ್ನು ಕಳುಹಿಸಿಕೊಡುತ್ತಾನೆ. The door shall be opened in your life. ನಿಮ್ಮ ಜೀವನದಲ್ಲಿ ಮುಚ್ಚಿರುವ ಬಾಗಿಲುಗಳು ತೆರೆಯಲ್ಪಡುತ್ತವೆ. The people around you will begin to do good in your life. ನಿಮ್ಮ ಸುತ್ತಲೂ ಇರುವಂತ ಜನರು ನಿಮಗೆ ಒಳ್ಳೆಯದನ್ನು ಮಾಡುವುದಕ್ಕೆ, ಸಹಾಯವನ್ನು ಮಾಡುವುದಕ್ಕೆ ಪ್ರಾರಂಭಿಸುತ್ತಾರೆ. Hallelujah. At your workplaces, ನಿಮ್ಮ ಒಂದು ಉದ್ಯೋಗದ ಸ್ಥಳದಲ್ಲಿ all these days you struggled alone. ಈ ದಿನಮಾನಗಳಲ್ಲಿ, ಕಳೆದ ದಿನಮಾನಗಳೆಲ್ಲವೂ ಕೂಡ ನೀವು ಬಹಳ You ಕಷ್ಟಪಟ್ಟಿದ್ದೀರಿ. alone struggled. ನೀವು ಒಬ್ಬರೇ ಏಕಾಂಗಿಯಾಗಿ ನೀವು But ಕಷ್ಟಪಟ್ಟಿದ್ದೀರಿ. now God is going to bring the destiny helpers in your life. ಆದರೆ ಈಗ ದೇವರು ನಿಮ್ಮ ಜೀವಿತದಲ್ಲಿ ಆ ಗುರಿಯನ್ನು ಮುಟ್ಟುವಂತ, ಗುರಿ ಸಹಾಯ ಮಾಡುವಂತವರನ್ನು ನಿಮಗೆ ಕಳುಹಿಸಿಕೊಡುತ್ತಿದ್ದಾರೆ. This is the word of the Lord. ಇದು ದೇವರ ವಾಕ್ಯವಾಗಿದೆ. Hallelujah. Praise the Lord. ಆತನ ಪರಿಶುದ್ಧ ನಾಮಕ್ಕೆ Tomorrow, ಸ್ತೋತ್ರವಾಗಲಿ. let's see who are these destiny helpers. ನಾಳೆ ದಿವಸ ಈ ಒಂದು ಗುರಿ ಮುಟ್ಟುವಂತಹದ್ದೇ ನಾವು ಸಹಾಯ ಮಾಡುವಂತ ಸಹಾಯಕರು ಯಾರಾಗಿದ್ದಾರೆ ಅನ್ನೋದನ್ನು ನೋಡಿಕೊಳ್ಳೋಣ. God bless everyone according to this word of God. ಆ ದೇವರ ಈ ವಾಕ್ಯದ ಪ್ರಕಾರ ನಿಮ್ಮೆಲ್ಲರನ್ನು Psalms ಆಶೀರ್ವದಿಸಲಿ. chapter 121 verse number 2. ಆ ಕೀರ್ತನೆ 121ನೇ ಅಧ್ಯಾಯ 2ನೇ ವಚನದ ಪ್ರಕಾರವಾಗಿ ದೇವರು ನಿಮ್ಮನ್ನೆಲ್ಲರನ್ನು ಆಶೀರ್ವದಿಸಿದ್ದಾನೆ. ಸನ್ನಿಧಾನದಲ್ಲಿ ಸಮಯದಲ್ಲಿ ನಮ್ಮನ್ನು ನಾವು ಕರ್ತನ ಕರಗಳಿಗೆ ಸಮರ್ಪಿಸೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರ ಯೇಸಪ್ಪ. ಈ ಬೆಳಗಿನ ಜಾವದಲ್ಲಿ ನಿನ್ನ ಸಾನ್ನಿಧ್ಯದಲ್ಲಿ ಕರ್ತನೆ, ನಿನ್ನ ಆರಾಧಿಸುವಂತೆಯೂ, ನಿನ್ನ ವಾಕ್ಯಗಳನ್ನ ಕೇಳುವಂತೆಯೂ, ನಿನ್ನಲ್ಲಿ ವಿಜ್ಞಾಪಿಸುವಂತೆಯೂ ಕೊಟ್ಟಂತ ಕೃಪೆಗಾಗಿ ಸ್ತೋತ್ರ. ಈ ದಿನವನ್ನ ಯೇಸುವೆ, ನಿನ್ನ ಪ್ರಾರ್ಥನೆಯಲ್ಲಿ ನಾವು ಸಭೆಯಾಗಿ ಪ್ರಾರಂಭ ಮಾಡ್ತಾ ಇದ್ದೇವೆ ಕರ್ತನೆ. ಲೈವ್ ಅಲ್ಲಿ ನೋಡ್ತಿರುವಂತಹ ನಿನ್ನ ಮಕ್ಕಳನ್ನು ಕೂಡ ಸ್ವಾಮಿ ಆಶೀರ್ವಾದ ಮಾಡು ಕರ್ತನೆ. ರಾಜಾ, ಅವರು ಕೂಡ ಸಾಧ್ಯವಾದವರು ನಿನ್ನ ಸ್ಥಾನದಲ್ಲಿ ಮುಂದಿನ ದಿನಮಾನದಲ್ಲಿ ಸೇರಿ ಬರುವ ಹಾಗೆ ಅವರಿಗೆ ಆರೋಗ್ಯವನ್ನ ಕರ್ತನೆ, ಅವರಿಗೆ ಬಲವನ್ನ, ಮನಸ್ಸನ್ನ ನೀನು ಕೊಟ್ಟು ಕರೆತರುವುದಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತೇವೆ. ಅದೇ ರೀತಿಯಲ್ಲಿ ಪರಿಶುದ್ಧನಾದ ದೇವರೇ, ಇವತ್ತಿನ ದಿವಸ ನಮಗೆ ನೀನು ಸಹಾಯಕರನ್ನ ಕೊಡುತ್ತೀಯ ಅಂತ ಹೇಳಿದೆಯಲ್ಲ ಕರ್ತನೆ. ಹೌದು ಸ್ವಾಮಿ, ನಮ್ಮ ಕಣ್ಣುಗಳು ನಿರೀಕ್ಷಿಸ್ತಾ ಇದ್ದೇವೆ, ಯಾಕಂದ್ರೆ ನಾವು ನಂಬುತ್ತೇವೆ ಸ್ವಾಮಿ. ಯಾವ ರೀತಿಯಲ್ಲಿ ಆದಾಮನಿಗೆ ನೀನು ಸಹಾಯಕರನ್ನು ಕೊಟ್ಟೆಯೋ ಕರ್ತನೆ, ಯಾವ ರೀತಿಯಲ್ಲಿ ಕರ್ತನೆ ರಾಜ ದಾವೀದನಿಗೆ ನೀನು ಸಹಾಯಕರನ್ನು ಕೊಟ್ಟೆಯೋ ಕರ್ತನೆ, ಅದೇ ರೀತಿಯಲ್ಲಿ ಯೋಸೇಫನಿಗೆ ಯಾವ ರೀತಿಯಲ್ಲಿ ಕರ್ತನೆ ಸಹಾಯಕರನ್ನು ಕೊಟ್ಟೆಯೋ ಅದೇ ರೀತಿಯಲ್ಲಿ ನಮ್ಮ ಕೆಲಸದ ಜಾಗದಲ್ಲಿ ನಾವು ಹೋಗುವಂತ ದಾರಿಯಲ್ಲಿ, ಬರುವಂತ ದಾರಿಯಲ್ಲಿ ನಮಗೆ ನೀನು ಸಹಾಯಕರನ್ನು ಇಟ್ಟಿರುವುದಕ್ಕಾಗಿ ಸ್ತೋತ್ರ. ನಾವು ಇದುವರೆಗೆ ಏಕಾಂಗಿಯಾಗಿ ಕಷ್ಟಪಟ್ಟಿದ್ದೇವಲ್ಲ ಸ್ವಾಮಿ, ಆದರೆ ಕರ್ತನೆ ಈ ದಿವಸ ಕರ್ತನೆ ನಮಗೆ ಬೆಂಬಲವಾಗಿ ನಿಲ್ಲುವಂತ ಕರ್ತನೆ ನಿನ್ನ ದೇವದೂತರುಗಳನ್ನ ಕರ್ತನೆ, ನಿನ್ನ ಕರ್ತನೆ ಜನರನ್ನ ನೀನು ಕೊಡಬೇಕಾಗಿ ಸ್ತೋತ್ರ ಯೇಸಪ್ಪ.
ಕರ್ತನೆ ನಮ್ಮ ವಿರುದ್ಧವಾಗಿ ಕರ್ತನೆ ರಾಜಾ ಕರ್ತನೆ ಜನರನ್ನ ಎಬ್ಬಿಸಿ ಕರ್ತನೆ ನಮ್ಮ ವಿರುದ್ಧವಾಗಿ ನಮ್ಮನ್ನ ಕರ್ತನೆ ದಡಿಯುವಂತೆ ನಮ್ಮನ್ನ ಕ್ಷೀಣಗೊಳಿಸುವಂತ ನಮ್ಮನ್ನ ಕುಗ್ಗಿಸುವಂತ ಎಲ್ಲಾ ಸೈತಾನ್ನ ಕಾರ್ಯಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಗ್ತಾ ಇದ್ದೇವೆ. ಕರ್ತನೆ ಬಿಡುಗಡೆ ಕೊಟ್ಟು ಕರ್ತನೆ ನಮಗೆ ಕರ್ತನೆ ನೀನು ನಿನ್ನ ಸಹಾಯಕರನ್ನ ಕಳಿಸಿ ನಿನ್ನ ಸಹಾಯವನ್ನು ನಮಗೆ ಕಳುಹಿಸಿ ಬಲಪಡಿಸುವುದಕ್ಕಾಗಿ ಸ್ತೋತ್ರ. ಕರ್ತನಾದ ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥನೆ ಹೊಂದಿಕೊಳ್ತೇನೆ ಜೀವವುಳ್ಳ ತಂದೆಯೇ. ಆಮೆನ್.